ಎಸ್, ಇದು ಜನಸಾಮಾನ್ಯರು ಅದರಲ್ಲೂ ಮಹಿಳೆಯರು ಅಥವಾ ಸಾರ್ವಜನಿಕರು ಕೊಡುವಂಥ ಅಭಿಪ್ರಾಯಗಳು. ಯಾಕಂದರೆ ಸಿಲಿಂಡರ್ನ ಅಭಾವ, ಮತ್ತೊಂದು ಕಡೆ ದರ ಏರಿಕೆಯ ಬಿಸಿ ಹೇಗೆ ತಟ್ಟುತ್ತಾ ಇದೆ ಜನಸಾಮಾನ್ಯರ ಮೇಲೆ ಅನ್ನುವಂಥದ್ರ ಕುರಿತಾಗಿ ಆ ಮಹಿಳೆಯರು ಮಾತಾಡಿದಾಗ, ಮತ್ತೆ ಎಷ್ಟೋ ಸಲ ಮಹಿಳೆಯರು ಮತ್ತು ಅಂದರೆ ಗಂಡ ಹೆಂಡತಿ ನಡುವೆ ಒಂದು ಕುಟುಂಬದಲ್ಲಿ ಗ್ಯಾಸ್ ಸಿಲಿಂಡರ್ ವಿಚಾರವಾಗಿ ಜಗಳ ಆಗಿರೋದು ಉಂಟು. ಸೊ ಇದೆಲ್ಲದರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಅಂತಾರಾಷ್ಟ್ರೀಯ ರಾಜಕೀಯದ ಆಟಗಳು ಸಾಮಾನ್ಯ ಜನರ ತಟ್ಟೆಯಲ್ಲಿ ಇರುವಂತಹ ಅನ್ನದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದರ ಕುರಿತು ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ದಿವ್ಯಾ ಕೆ ಮೂರ್ತಿ ಅವರು, ಕರ್ನಾಟಕ ವಿದ್ಯಾರ್ಥಿ ಕೂಟ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಭುವನೇಶ್ವರಿ ಮಹಿಳಾ ಸಂಘದ ಭಾರತಿ ಜಯರಾಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಟಿಜನ್ ಫೋರಂ ಬೆಂಗಳೂರು MR ಕಲಾರಾಣಿ ಅವರ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಗಲ್ಫ್ ರಾಷ್ಟ್ರಗಳು ನಡೀತಾ ಇರುವಂಥ ಯುದ್ಧ ಗೊತ್ತಿರುವಂಥ ವಿಚಾರವೇ, ಆದರೆ ಆ ಯುದ್ಧದ ಎಫೆಕ್ಟ್ ಅಡುಗೆ ಮನೆಗೂ ಹೇಗೆ ತಟ್ಟಿದೆ ಅಂತ ಅಂತೀರಿ ಅಂತ? ಡೆಫಿನೆಟ್ಲಿ, ಯಾಕಂದರೆ ಇದು ಬರೀ ಇರಾನ್ ಅಥವಾ ಇಸ್ರೇಲ್ US ವಾರ್ ಆಗಿ ನಿಂತಿಲ್ಲ, ಇದು ಸೀಮಿತನೇ ಆಗಿಲ್ಲ ಅಲ್ಲಿವರೆಗೂ. ಈಗ ಎಷ್ಟು ಬಿಸಿಯನ್ನು ತಟ್ಟಿದೆ ಅಂದರೆ ಇದು ಕಿಚನ್ ವಾರ್ ಅಂತಲೇ ಹೇಳ್ಬೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ಯಾಕಂದರೆ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲ ಕಡೆ ನಮ್ಗೆ ಗೊತ್ತಾಗಿರೋದು ಏನಂದರೆ, ಇಂಡಿಯಾದಲ್ಲಿ ಫಸ್ಟ್ ಪ್ರಯಾರಿಟಿ ಈಗ ಕಮರ್ಷಿಯಲ್ಗಿಂತ ಡೊಮೆಸ್ಟಿಕ್ ಯೂಸ್ಗೆ ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ ವಿಷಯ. ಆದರೆ ಏನಾಗ್ತದೆ, ಕಮರ್ಷಿಯಲ್ ಯೂಸು ಯಾವಾಗ ಆ್ಯಕ್ಚುಲ್ ಇದು ಕಮರ್ಷಿಯಲ್ ರಿಕ್ವೈರ್ಮೆಂಟ್ ಬೇಕಿರೋದು ಅವರಿಗೆ ಆ್ಯನ್ಯಲಿ ಅಂದರೆ ಪರ್ ಡೇ 45,000 ಸಿಲಿಂಡರ್ಸ್ ಬೇಕಿದೆ ಆ್ಯಸ್ ಪರ್ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟು ಇಂಡಸ್ಟ್ರಿ ರಿಪೋರ್ಟ್ ಪ್ರಕಾರ. ಬಟ್ ಏನಾಗ್ತಾ ಇದೆ, ಇಲ್ಲಿ ಆಲ್ಮೋಸ್ಟ್ ಅವ್ರು ಎಷ್ಟು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 16,000ಗೆ ಪರ್ ಡೇ. ಅಂದರೆ ಯು ಕ್ಯಾನ್ ಸಿ ದ ಟ್ರಾನ್ಸ್ಫಾರ್ಮೇಷನ್. 45,000ಇಂದ 16,000ಗೆ ಏಕಾಏಕಿ ನಿಲ್ಲಿಸಿದಾಗ ಅವ್ರಿಗೂ ತೊಂದರೆ ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಹೇಗೆ ಈಗ ಪ್ರಯಾರಿಟೈಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ, ಬ್ಲ್ಯಾಕಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ಡೊಮೆಸ್ಟಿಕ್ ಅವ್ರಿಗೆ ಇದು ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಬ್ಲ್ಯಾಕಲ್ಲಿ ಹೌದು, ಪರವಾಗಿಲ್ಲ, ಹೋಟೆಲ್ಗಳಿಗೆ ಬೇಕೇ ಇದೆ. ಆಮೇಲೆ ಇದರಿಂದ ಪೆಟ್ಟಿಂತಾ ಇರೋದು ಬಹುಶಃ ಈ ಸ್ಮಾಲ್ ಕಾರ್ಟ್ಗಳು ನಡೆಸ್ತಾರೆ ನೋಡಿ. ಯಾಕಂದರೆ ತುಂಬ ಹೆಣ್ಮಕ್ಳು ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವರೆಲ್ಲ ಈವ್ನಿಂಗ್ಸಲ್ಲಿ ಚಿಕ್ಕ ಕಾರ್ಟ್ ಥರ ಮಾಡಿರ್ತಾರೆ. ಅವ್ರಿಗೆಲ್ಲ ಈಗ ಸಿಗ್ತಾನೆ ಇಲ್ಲ, ತುಂಬ ಲೈಫೇ ಕಷ್ಟ ಆಗೋಗಿದೆ. ಆ ಥರ ಒಂದಕ್ಕೊಂದು ಸಂಬಂಧ ಹುಡ್ತಾ ಹೋದರೆ ತುಂಬ ಲೈಫೇ ಚೇಂಜ್ ಆಗ್ತಾ ಇದೆ ಅನಿಸುತ್ತೆ. ಇನ್ನು ಹೋಟೆಲ್ ಕಡೆ ಅಂತೂ ರುಚಿ ಸ್ವಲ್ಪ ನಾಲ್ಗೆ ರುಚಿ ಕಮ್ಮಿ ಮಾಡಬೇಕಾಗುತ್ತೆ. ಯಾಕಂದರೆ ಹೋಟೆಲ್ಗಳಲ್ಲಿ ತುಂಬ ಆಸೆಯಿಂದ ಈಗ ನಾವೇ ನೋಡ್ತಾ ಇದ್ದೀವಿ, ನಮ್ಮ ಮಕ್ಳಿಗೆ ಮಸಾಲೆ ದೋಸೆ ಇಷ್ಟ, ದೋಸೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋಟೆಲ್ ಅವರು ಸ್ವಲ್ಪ ಅವ್ರ ಸರ್ವಿಸ್ನ ರಿಫ್ರೈನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಪ್ಯಾಟರ್ನ್ಸು. ಪೂರಿ ಸಿಗ್ತಾ ಇಲ್ಲ, ದೋಸೆ ಸಿಗ್ತಾ ಇಲ್ಲ ಮಕ್ಕಳಿಗೆ. ಸೊ ಮನೇಲೂ ಅಷ್ಟೇ ಯೋಚನೆ ಮಾಡ್ತೀವಿ ಏನೇ ಮಾಡಬೇಕಾದ್ರೂ, ಈವನ್ ಡೀಪ್ ಫ್ರೈ ಏನೇ ಮಾಡಬೇಕಾದ್ರೂ ಅಯ್ಯೋ ಜಾಸ್ತಿ ಗ್ಯಾಸ್ ಬಳಕೆ ಆಗುತ್ತೆ. ಆಮೇಲೆ ಅಷ್ಟೇ ಯಾಕೆ, ನಾವೇ ಈಗ ಬೀಯಿಂಗ್ ಮನೇಲಿ ಗೃಹಿಣಿಯರಾಗಿ ಈವನ್ ಅನ್ನ ಮಾಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ನಾವು ಈಗ ಕುಕ್ಕರಲ್ಲಿ ಇಡಕ್ಕೆ ಹೋಗೋದಿಲ್ಲ. ಹಾಟ್ ಕೆಟಲ್ ಇದ್ರೆ ಅದರಲ್ಲಿ ಬಿಸಿ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಯಾಸ್ನ ಇನ್ನೊಂಚೂರು ಪ್ರೊಲಾಂಗ್ ಮಾಡ್ತಾ ಇದೀವಿ, ಅದರ ಡ್ಯೂರಬಿಲಿಟಿನ ಅಂತ ಹೇಳಿ. ಭಾರತಿ ಜಯರಾಮ್ ಅವರು, ತಾವು ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ಈ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ನಿಮ್ಗೆ ಏನಾದರೂ ಅದರ ಬಿಸಿ ತಟ್ಟಿದೆ, ಅದರ ಅಸಹಾಯಕತೆ ಏನಾದರೂ ತೋರ್ಪಡಿಸಿದ್ದಾರೆ ಮನೇಲಿ? ಮೊದಲಿಗೆ ಈ ಥರ ಒಂದು ವಿಷಯ ಕಿವಿಗೆ ಬಿದ್ದ ತಕ್ಷಣ ಗ್ಯಾಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಮೊದಲಿಗೆ ಬುಕ್ ಮಾಡ್ಕೋಬೇಕು, ನಿಮಗೆ 25 ದಿವಸ ಆದರೂ ಗ್ಯಾಸ್ ಸಿಗೋದಿಲ್ಲ, ಇನ್ಮೇಲೆ ತಿಂಗಳಿಗೆ ಒಂದು ಸಲ ಗ್ಯಾಸ್ ಬರುತ್ತೆ ಅಂದಾಗ ಸಹಜವಾಗಿ ಗೃಹಿಣಿಯಾಗಿ ಎಲ್ಲರಿಗೂ ಆ ಪ್ಯಾನಿಕ್ ಆಗೋದು ಸಹಜ. ಅಯ್ಯೋ ಗ್ಯಾಸ್ ಇದ್ದವರು ಹೇಗಪ್ಪ ಅಡುಗೆಗೆ, ಮಕ್ಕಳಿದ್ದಾರೆ ಮನೇಲಿ, ಫ್ಯಾಮಿಲಿ ಇದೆ, ಅವರಿಗೆಲ್ಲ ಅಡುಗೆಗೆ ಏನು ತೊಂದರೆ ಆಗುತ್ತಲ್ವ ಅನ್ನೋದು ಆ ಕ್ಷಣಕ್ಕೆ ಪ್ಯಾನಿಕ್ ಆಗ್ತೀವಿ. ಹಂಗಾಗಿ ಎಷ್ಟೋ ಗೃಹಿಣಿಗಳು ಕೆಲವು ತಪ್ಪುಗಳು ಮಾಡಿದ್ದಾರೆ. ಹೇಗೆ ಅಂತ ಅಂದರೆ, ಬೇಗ ಬೇಗ ಬುಕ್ ಮಾಡಿಬಿಡ್ಬೇಕು ಅಂತೇಳಿ ಅವ್ರು ಇನ್ನೂ ಒಂದಷ್ಟು ಸೃಷ್ಟಿ ಆಗಿದೆ ಅಲ್ಲಿ. ಅಯ್ಯೋ ನಾನು ಇನ್ನು ಸಿಗದೆ ಹೋದರೆ, ಇನ್ನೊಂದು ತಿಂಗಳು ಗ್ಯಾಸ್ ಸಿಗದೆ ಹೋದರೆ ನಮ್ಮನೆ ಗ್ಯಾಸ್ ಆಗೋಗ್ಬಿಟ್ರೆ ಅದಿನ್ನೂ ಗ್ಯಾಸ್ ಉರಿತಾ ಇರುತ್ತೆ. ಆ ಸೂಚನೆ ಕೂಡ ಇದೆ. ಈಗ 15 ದಿನದಲ್ಲೇ ಮೊದಲೆಲ್ಲ ಬುಕ್ ಮಾಡೋರು, ಗ್ಯಾಸ್ ಖಾಲಿ ಆಯ್ತು ಅಂದ್ರೆ 15 ದಿನದಲ್ಲಿ ಬುಕ್ ಮಾಡೋರು. ಈಗ 25 ದಿನದ ನಂತರದಲ್ಲಿ ಬುಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಸಿಲಿಂಡರ್ ತಗೊಳ್ಳೋದಕ್ಕೆ ಬರಲೇಬೇಕಾಗಿಲ್ಲ ಗ್ಯಾಸ್ ಏಜೆನ್ಸಿ ಹತ್ರ, ನಿಮ್ಮನೆಗೆ ಬರ್ತೆ, ನೀವು ಆರ್ಡರ್ ಮಾಡಿದ್ರೆ ಸಾಕು, ಬಂದು ಸುಮ್ಮನೆ ಯಾಕೆ ಕ್ಯೂ ನಿಲ್ತೀರಿ ಅಂತ ಹೇಳಿದ್ರು ಕೂಡ ಜನ ಕೇಳುವಂಥ ಪರಿಸ್ಥಿತಿಯಲ್ಲಿ, ಆ ಮನಸ್ಥಿತಿಲಿ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ಯಾನಿಕ್ಕು ಎಲ್ಲ ಗೃಹಿಣಿಯರು ಸಹಜವಾಗಿ ಆಗ್ತಾರೆ. ಬಟ್ ಆಮೇಲೆ ನಾನು ಆ್ಯಸ್ ಎ ಗೃಹಿಣಿ ಮೊದಲೇ ಪ್ಲ್ಯಾನಿಂಗ್ ಇತ್ತು, ಒಂದು ಗ್ಯಾಸ್ ಆದ ತಕ್ಷಣ ನಾವು ಇನ್ನೊಂದು ಗ್ಯಾಸ್ ಬುಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಗೆ ಅದಿನ್ನೂ 25 ದಿವಸ ಅಲ್ಲ, 1 ತಿಂಗಳು, ಕೆಲವರು 2 ತಿಂಗಳು ಬರುತ್ತೆ ಗ್ಯಾಸು, ಕೆಲವ್ರಿಗೆ 3 ತಿಂಗಳು ಬರುತ್ತೆ, ಇನ್ನು ಕೆಲವು ಮನೆಗಳಲ್ಲಿ 1 ತಿಂಗಳಿಗೆ ಖಾಲಿ ಆಗುತ್ತೆ. ಆದರೂ ನೀವು ನೆಕ್ಸ್ಟ್ ಗ್ಯಾಸ್ ಬುಕ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಮ್ಮದು ಈ ಗ್ಯಾಸ್ ಖಾಲಿ ಆಗ್ತಾ ಬಂದರೂ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಕೆಲವು ಪ್ಯಾನಿಕ್ ಆದರೂ, ಬಟ್ ಆದರೂ ಈಗಿನ ಒಂದು ಇದರಲ್ಲಿ ಆದಷ್ಟು ಗ್ಯಾಸ್ನ ಮಿತವಾಗಿ ಬಳಸಿ, ಮೊದಲಿನಾಗೆ ಬಳಸೋಕ್ಕೆ ಹೋಗಬೇಡಿ. ಮೇಡಮ್ ಹೇಳ್ದಂಗೆ
ಬಿಸಿನೀರಿನ ಕೆಟ್ಟಲಲ್ಲಿ ಕಾಯಿಸಿ ಮಾಡಿದ್ದು ಇದೇ ಥರ ನಾವು ಮಾಡ್ತಾ ಇದ್ವಿ. ಓಕೆ. ಸೊ ದಟ್ ಆದಷ್ಟು ಮಿತವಾಗಿ ಬಳಸೋಣ. ನಾವು ಒಂದು ಪ್ರಜೆಯಾಗಿ ನಾವು ಸಮಾಜಕ್ಕೆ ನಾವು ಒಂದು ಕೊಡುಗೆ ಏನಾದ್ರು ಮಾಡಬೇಕು ಅಂದರೆ ಇದನ್ನು ನಾವು ನಿಧಾನವಾಗಿ ಗ್ಯಾಸ್ನ 1 ತಿಂಗಳು ಬರೋದು 2 ತಿಂಗಳು 1.5 ತಿಂಗಳಿಗಾದ್ರೂ ಎಕ್ಸ್ಟೆಂಡ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಬಹುಶಃ ಕಲಾರಾಣಿಯವರಿಗೆ ಗ್ಯಾಸ್ನ ಅಭಾವದ ಬಿಸಿ ಏನಾದರೂ ತಟ್ಟಿದೆಯಾ? ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆಯಾ? ಖಂಡಿತ ಹೌದು, ಭಯ ಅಂತೂ ಖಂಡಿತ ಆಗುತ್ತೆ. ಏನಪ್ಪ ಗ್ಯಾಸು ಅಕಸ್ಮಾತ್ ಸಿಗದೇ ಇದ್ದರೆ ಏನು ಮಾಡೋದು ಅಂತ. ಗೃಹಿಣಿ ಅಂತ ಬಂದ ತಕ್ಷಣ ನಾವು ಸ್ಮಾರ್ಟ್ ಪ್ಲೇ ಇದ್ದೇ ಇರುತ್ತೆ. ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ನೋಡಿಕೊಂಡು ಹಿತಮಿತ ಬಳಕೆ, ಅಡುಗೆನಲ್ಲೂ ಅಷ್ಟೇ ಸ್ಮಾರ್ಟ್ ಪ್ಲೇ ಮಾಡಿಕೊಂಡು ಬಳಸಬೇಕಾಗಿ ಬರುತ್ತೆ. ಯಾಕಂದರೆ ಈಗ ನೋಡಿ, ಈಗ ಹಳ್ಳಿಗಳಾದರೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು ಈಗಲೂ ಕೂಡ ಇದೆ. ಅದು ನಗರ ಪ್ರದೇಶಗಳಲ್ಲಿ ಎಲ್ಲಿಂದ ತರ್ತೀರಿ ಸೌದೆ? ಒಲೆ ಎಲ್ಲಿಂದ ಇಡ್ತೀರಿ? ಸೊ ಇದು ಪ್ರಶ್ನೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ನಗರ ಪ್ರದೇಶಗಳಲ್ಲಿ ಆಗಲ್ಲ, ಅಥವಾ ಅದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಇಲ್ಲ ಈಗಿನ ಕಾಲದ ಹೆಣ್ಮಕ್ಳು. ಹಿಂದೆ ಇದ್ದಂಥವ್ರು ಆ ಹೊಗೆನಲ್ಲೇ, ಆ ಕಣ್ಣೀರು ಬಂದರೂ ಕೂಡ ಆ ಹೊಗೆನಲ್ಲೇ ಕೆಲಸ ಮಾಡುವುದನ್ನು ನಾವು ನೋಡ್ತಿದ್ವಿ. ಆದರೆ ನಗರ ಪ್ರದೇಶಗಳಲ್ಲಿ ಹಾಗಾಗೋದೇ ಇಲ್ಲ. ನಾವು ಸೌದೆ ತರಲಿಕ್ಕಾಗಲ್ಲ, ಅಥವಾ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಆಗಲ್ಲ. ಸೊ ಬಹುಶಃ ನಗರ ಪ್ರದೇಶಗಳಲ್ಲಿ ಈ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡ್ಕೊಳ್ಳುವಂಥದ್ದು ಇದ್ರೆ ಏನು ಮಾಡ್ಕೊಳ್ಬೋದು ಅಕಸ್ಮಾತ್ ಸಿಲಿಂಡರ್ನ ಅಭಾವ ಎದುರಾದಂತಹ ಸಂದರ್ಭದಲ್ಲಿ ಅಂತ? ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಅಂತ ಅಂದ್ಕೋತೀವಿ. ಅದು ಕರೆಂಟ್ ಸಮ್ಮರ್ ಇರೋದ್ರಿಂದ ವಿದ್ಯುತ್ ಶಕ್ತಿ ಸಮಸ್ಯೆ ಆದರೆ ಅವಾಗಲೇ ಅದು ಕಷ್ಟ ಆಗುತ್ತೆ. ಅದು ದರನೇ ಏರಿಕೆ ಮಾಡಿಬಿಡ್ತಾರಲ್ಲ. ಈಗ 200 ಯೂನಿಟ್ ನಂತರದಲ್ಲಿ ನಾವು ಹೆಚ್ಚಿಗೆ ಬಳಕೆ ಮಾಡಿದ್ರೆ ದರ ಏರಿಕೆ ಬಿಸಿ ನಮಗೂ ತಟ್ಟುತ್ತೆ ಅಲ್ವಾ? ಸೊ ಅದರ ಒಂದು ಹೊಡೆತ ಕೂಡ ಬೀಳುತ್ತೆ. ಹೌದು. ಬಹುಶಃ ಸೋಲಾರ್ನ ಮನೆ ಹೋಗೋಣ ಅಂತಂದ್ರೆ ಅದು ಎಲ್ಲರ ಮನೇಲೂ ಕೂಡ ನಾವು ನೋಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು ಅಂತ? ಮತ್ತೆ ಸೌದೆ ಒಲೆಗೆ ಹೋಗಬೇಕು. ಓಕೆ. ದಿವ್ಯಾ ಅವರು, ಬಹುಶಃ ಸಾಮಾನ್ಯವಾಗಿ ನಮಗೆ ಈಗ ಸಿಲಿಂಡರ್ ಅಭಾವ ಇದೆ ಅಂತಂದಾಗ ಈ ಮಕ್ಕಳಿಗೆ ಅಥವಾ ಮನೇಲಿದ್ದಂಥ ಎಲ್ಲ ಸದಸ್ಯರಿಗೆ ಒಂದು ರುಚಿಯಾದ ಅಡುಗೆ ಮಾಡಿ ಹಾಕಬೇಕು ಅನ್ನುವಂಥದ್ದು ಇರುತ್ತೆ. ಬಹುಶಃ ಅದೆಲ್ಲದಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರೇಕನ ಅಂತ ಸ್ವಲ್ಪ ಟೆಂಪರರಿಯಾಗಿ. ಯಾಕಂದರೆ ಈಗ ಹೇಗಾಗೋಗಿದೆ ಅಂದರೆ ಮಿತ ಭೋಜನ, ಮಿತ ಬಳಕೆ ಮತ್ತು ಮಿತ ಖರ್ಚು ಹಾಗಾಗೋಗಿದೆ ಪರಿಸ್ಥಿತಿ. ಯಾಕಂದರೆ ಜಸ್ಟ್ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಈಗ ಅನಿವಾರ್ಯತೆ ಇದೆ. ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಸ್ವಲ್ಪ ನೀವು ಹಿರಿಕರಿದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ. ತುಂಬ ರುಚಿಯಾಗೆಲ್ಲ ಏನಿಲ್ಲ, ಒಂದು ಒಳ್ಳೆ ಮುದ್ದೆ ಸೊಪ್ಪು ಅದೆಲ್ಲ ಹಳೆ ಟ್ರೆಡಿಷನ್ ಏನಿದೆ ಅಷ್ಟು ಮಾಡಿದ್ರೆ ಸಾಕು. ಬಹುಶಃ ಮಕ್ಕಳಿಗೆ ಇದು ಹೊರಗಡೆ ರುಚಿಯಾಗೂ ಸಿಗಲ್ಲ. ಏನು ಒಂದು ಚಾಟ್ಸ್ ಇರ್ಬೋದು, ಅಥವಾ ಡೈಲಿ ಏನೋ ಒಂದು ಅವರ ಇದು ಇರುತ್ತಲ್ಲ ಟೇಸ್ಟ್ ಬಡ್ಸು, ಆ ಥರದಕ್ಕೆ ಸ್ವಲ್ಪ ಹೊಡ್ತಾ ಬಿಡ್ಬೋದು. ಬಿಟ್ಟರೆ ಸ್ವಲ್ಪ ಹಿರಿಯರಾದರೆ ಅರ್ಥ ಮಾಡಿಕೊಂಡು ಇಲ್ಲ ಈ ಥರ ಹಿಂಗೆ ಏನು ಪರ್ಯಾಯವಾಗಿ ರೆಡಿ ಮಾಡ್ಕೋಬೋದಾ ಏನು ಅಂತ ಹೇಳಿ ತಯಾರಾಗ್ತಾರೆ. ಬಹುಶಃ ಈ ಗ್ಯಾಸ್ ಅಭಾವದ ವಿಚಾರವಾಗಿ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಬಹುಶಃ ಈ ಒಂದು ವಾರ್ ಏನಾದರೂ ನಡೆದಿರುವಂಥದ್ದು ಉಂಟಾ ಮೇಡಮ್? ಭಾರತಿ ಜಯರಾಮ್ ಅವರು, ಅಂದರೆ ಈ ಗ್ಯಾಸನ್ನು ಮಿತವಾಗಿ ಬಳಸು ಅಂತ ಏನಾದರೂ ಕಿವಿ ಮಾತು ಹೇಳುವಂಥದ್ದು ಇರ್ಬೋದು, ಅಥವಾ ನೀವೇ? ನಮ್ಮ ಮನೆಯಲ್ಲಿ ಅಂಥದ್ದು ಒಂದೇನು ನಡೆದಿಲ್ಲ ಸರ್, ನಡೆದಿಲ್ಲ. ಬಟ್ ನಡಿಬೋದು ಕೆಲವು ಮನೆಗಳಲ್ಲಿ. ಯಾಕಂದರೆ ಕೆಲವರು ಉರಿ ಜಾಸ್ತಿ ಇಟ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ, ಇಲ್ಲ ನೀರೇನೋ ಕೆಲವರಿಗೆ ಬಿಸಿ ನೀರು ಕುಡಿಯೋವಂಥ ಒಂದು ಅಭ್ಯಾಸ ಇರುತ್ತೆ. ಅವರು ತುಂಬ ಬಾಯ್ಲ್ ಮಾಡೋಕ್ಕಿಟ್ಟು ಮರೆತು ಆ ಥರ ಒಂದು ಚಾನ್ಸಸ್ ಇದ್ದಾಗ ಕೆಲವು ಮನೆಗಳಲ್ಲಿ ಆ ಥರ ಒಂದು ಬೋಧನೆ ಬಂದಿರ್ಬೋದು. ಅಲ್ಲ, ತುಂಬ ಬಾಯ್ಲ್ ಮಾಡುವಂಥ ಕೆಲವೊಂದು ಅಡುಗೆನೂ ಇರುತ್ತೆ. ಸೊ ಅಂಥವಕ್ಕೆಲ್ಲ ಬ್ರೇಕ್ ಮೇಡಮ್ ಎಲ್ಲರೂ? ಇಲ್ಲ ಸರ್, ಅಡುಗೆಗಳು ನಡೆಯುತ್ತೆ. ಬಟ್ ಅದನ್ನು ಹಿತಮಿತವಾಗಿ ಏನು ಬೇಕೋ ಅದನ್ನೆಲ್ಲ ಮೊದಲೇ ಹೆಚ್ಚಿಟ್ಕೊಂಡು ಗ್ಯಾಸ್ ಆನ್ ಮಾಡಿದ್ರೆ ಚಟಪಟ ಮಾಡಿ ಎಷ್ಟು ಬೇಕೋ ಹಿತಮಿತವಾಗಿ ಮಾಡಿಕೊಂಡು. ಈಗ ಸಾಮಾನ್ಯವಾಗಿ ಇಡ್ಲಿ ಅಥವಾ ಈ ಊರ ಕಡೆ ಕಡುಬು ಅಂತ ಹೇಳ್ತಾರೆ, ಅವೆಲ್ಲ ಮಾಡಬೇಕು ಅಂತಂದ್ರೆ ಬಾಯ್ಲ್ ಮಾಡಬೇಕು, ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಅಂಥವನ್ನೆಲ್ಲ ಮಾಡಬೇಕು ಅಂತಂದ್ರೆ ಸಹಜವಾಗಿಯೇ ಅಂಥ ಒಂದು ಆಲೋಚನೆ, ಅಂಥ ಒಂದು ಪ್ರೆಷರ್ ಕೂಡ ಕ್ರಿಯೇಟ್ ಆಗಿಬಿಡುತ್ತಲ್ವ ಅಂತ, ಅಯ್ಯೋ ಗ್ಯಾಸ್ ಜಾಸ್ತಿ ಖರ್ಚಾಗ್ಬಿಡುತ್ತೆ ಅನ್ನುವಂಥದ್ದು. ಹೌದು. ಅವಾಗ ಪಾತ್ರೆ ಕೆಳಗಡೆ ನೀರಿಟ್ಟಾಗ ಬೇಳೆ ಮತ್ತು ಅಕ್ಕಿ ಅದರಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇಡ್ಲಿಗೆ ಹಬೆಗಿಟ್ಟರೆ 20 ನಿಮಿಷಕ್ಕೆ ಹೆಚ್ಚು ಕಮ್ಮಿ ಮುಕ್ಕಾಲು ಬೆಂದ್ಬಿಡುತ್ತೆ. ಮಿಕ್ಕಿದ್ದನ್ನ ಆಮೇಲೆ ಸ್ಮಾರ್ಟಾಗಿ ಅಡುಗೆ ಮಾಡ್ಕೋಬೇಕಾಗತ್ತೆ. ಬಟ್ ಬಿಸಿ ಅಂತೂ ಇದೆ. ಮನೆಯಲ್ಲಿ ನಮ್ಮ ಮನೆಯವರು ಹೇಳಿದ್ರು, ಹುಷಾರು, ಗ್ಯಾಸು ತೊಂದರೆ ಇದೆ, ಹುಷಾರಾಗಿ ಬಳಸು ಅಂತ ಹೇಳಿ. ಈಗ ಗ್ಯಾಸ್ ಒಂದು ಕಡೆ ಅಭಾವ ಸೃಷ್ಟಿ ಆಗ್ತಿದ್ರೆ, ಸಿಲಿಂಡರ್ ಅಭಾವ ಇದ್ರೆ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆಯ ವಿಚಾರದಲ್ಲಿ, ಸೊ ದರ ಏರಿಕೆ ಆದ ಸಹಜವಾಗಿಯೇ ಬೇರೆ ಬೇರೆ ಅಡುಗೆ ಒಂದು ಐಟಮ್ಗಳನ್ನು ಮನೆಗೆ ಏನು ತೊಗೊಂಬರ್ತೀವಿ ಅದರಲ್ಲಿ ಏನಾದರೂ ಸ್ವಲ್ಪ ಕೋತ ಮಾಡುವಂಥದ್ದು ಇರುತ್ತಾ, ಕಟ್ ಮಾಡುವಂಥದ್ದು ಇರುತ್ತಾ? ಈ ಉದಾಹರಣೆಗೆ ಬಹುಶಃ ಮಹಿಳೆಯರು ಸಾಮಾನ್ಯವಾಗಿ ಯಾವುದೋ ಒಂದು ತರಕಾರಿ ಅಥವಾ ಇನ್ಯಾವುದೋ ಬೇಳೆಕಾಳುಗಳನ್ನ ತರಬೇಕು ಅಂತಿರ್ತಾರೆ. ಆ ಒಂದು ಅಮೌಂಟನ್ನು ಅಲ್ಲಿ ಹಾಕೋದನ್ನು ಅಲ್ಲಿ ಸ್ವಲ್ಪ ಕಡಿಮೆ ತೊಗೊಂಬಂದರೆ ಅದನ್ನು ಉಳಿತಾಯ ಮಾಡಿದ್ರೆ ಇಲ್ಲಿ ಸಿಲಿಂಡರನ್ನು ನಾವು
ಬುಕ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ದರ ಏರಿಕೆ ಬೇರೆ ಆಗಿದೆ, ಆ ರೀತಿ ಕೂಡ ಆಲೋಚನೆ ಮಾಡೋದುಂಟಲ್ವಾ ಅಂತ. ಖಂಡಿತ ಮಧ್ಯಮ ವರ್ಗದವ್ರಿಗೆ ಇದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಮಧ್ಯಮ ವರ್ಗ ಅಂತ ಬಂದಾಗ ಒಂದು ರೇಷನ್ಗೆ ಇರ್ಬೋದು ಅಥವಾ ಒಂದು ಸಿಲಿಂಡರ್ಗೆ ಇರ್ಬೋದು ಇಂತಿಷ್ಟು ಅಂತ ಖರ್ಚಿಗೆ ಇಡ್ತಾರೆ. ಆಮೇಲೆ ಇಲ್ಲಿ ಈಗಾಗಲೇ ಹೇಳ್ದಂಗೆ ಮೇಡಮು ಎಲೆಕ್ಟ್ರಿಸಿಟಿ ಅನ್ನೋದು ತುಂಬ ಮತ್ತೆ ಇಂಟರ್ಲಿಂಕ್ ಆಗುತ್ತೆ. ನೋಡಿ, ನಾನು ಕೆಟಲ್ ಹೇಳಿದೆ ಬಿಸಿನೀರು ಹಾಕೊಂಡು, ಮತ್ತು ಬಿಸಿನೀರು ಬಳಸಿದ ಮೇಲೆ ಅಥವಾ ಈ ಒಂದು ಏನು ಎಲೆಕ್ಟ್ರಿಕ್ ಸ್ಟವ್ ಹೇಳ್ತಾರೆ ಅದನ್ನೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ತಂತಾನೆ ನಿಮಗೂ ಗೊತ್ತು ಇವತ್ತಿನ ದಿನ ಎಲೆಕ್ಟ್ರಿಸಿಟಿ ಎಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ. ಸೊ ಪ್ರತಿಯೊಂದಕ್ಕೂ ಬಜೆಟ್ ಅಂತ ಇಟ್ಟಾಗ ಬಹುಶಃ ನೀವು ಹೇಳ್ದಂಗೆ ಅಲ್ಲಿ ಒಂದು ಸ್ವಲ್ಪ ಏರ್ಪೇರ್ ಮಾಡಿಕೊಂಡು ಇಲ್ಲಿಗೆ ಮ್ಯಾಚ್ ಮಾಡೋಣ ಅಂತ ಹೇಳಿ ಮಾಡೋದು ಸಾಮಾನ್ಯರಲ್ಲಿ ಸಾಮಾನ್ಯ ಆಗೋಗಿರುತ್ತೆ. ಸಾಮಾನ್ಯವಾಗಿ ಈಗ ಮೊಳಕೆ ಕಾಳುಗಳಿರ್ಬೋದು ಅಥವಾ ಕೆಲವೊಂದು ತರಕಾರಿಗಳನ್ನ ನಾವು ಗ್ಯಾಸನ್ನು ಉಳಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಅರ್ಧ ಬೇಯಿಸ್ಬಿಟ್ಟು ತಿನ್ನುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅಂದರೆ ಬಹುಶಃ ಮೊಳಕೆ ಕಾಳನ್ನು ಜಾಸ್ತಿ ಏನು ಬೇಯಿಸೋ ಅಗತ್ಯ ಇಲ್ಲ, ಸೊಪ್ಪನ್ನು ಜಾಸ್ತಿ ಏನು ಬೇಯಿಸೋ ಅಗತ್ಯ ಇಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಕೂಡ ಕೆಲವೊಮ್ಮೆ ನಾವು ಅಂಥ ಆಲೋಚನೆ ಕೂಡ ಮಾಡಿರ್ತೀವ ಅಂತ. ಕೆಲವೊಮ್ಮೆ ಮಾಡ್ತೀವಿ ಸರ್, ಅದು ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಇವಾಗ ನಮಗೆ ಪ್ರತಿದಿನವೂ ಇವತ್ತು ಗ್ಯಾಸ್ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಪರಿಜ್ಞಾನ ಇಟ್ಕೊಂಡು ಮಾಡ್ತೀವಿ. ಅನ್ನೆಸೆಸರಿಯಾಗಿ ನಾವು ಬಿಡು ಇದು ಮಾಡೋಣ ಅದು ಮಾಡೋಣ ಇಲ್ಲ. ಇವಾಗ ಒಂದ್ಸಲ ಗ್ಯಾಸ್ ಆನ್ ಆದರೆ ಕುಕ್ಕಿಂಗ್ ಎಲ್ಲ ಮುಗಿಸಿ ಕ್ಲೋಸ್ ಮಾಡ್ತೀವಿ. ಮತ್ತೆ ಇನ್ನು ನೆಕ್ಸ್ಟು ಕುಕ್ಕಿಂಗು ಅಥವಾ ಏನಾದ್ರು ಕಾಫಿ ಆ ಟೈಮ್ಗೆ ಗ್ಯಾಸ್ ಆನ್ ಆಗಬೇಕು. ಅನ್ನೆಸೆಸರಿಯಾಗಿ ನಾವು ಗ್ಯಾಸ್ನ ಆನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಈಗ ಮೊದಲಾದ್ರೆ ಯಾವಾಗ ಬೇಕು ಅವಾಗ ಏನು ಬೇಕದು ಬಿಸಿ ಮಾಡ್ಕೊಳ್ಳೋಕ್ಕೆಲ್ಲ ಆನ್ ಮಾಡೋದು ಉಂಟಿತ್ತು. ಈಗ ಅದನ್ನು ಆದಷ್ಟು ಕಡಿಮೆ ಮಾಡ್ತಾ ಇದ್ದೀವಿ. ಜೊತೆಗೆ ನೀವು ಹೇಳ್ದಂಗೆ ಯಾವುದು ಬೇಗ ಬಾಯ್ಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪದಾರ್ಥಗಳನ್ನೇ ಆದಷ್ಟು ಯೂಸ್ ಮಾಡ್ತಾ ಇದ್ದೀವಿ. ಬಹುಶಃ ಸಿಲಿಂಡರ್ ಸಿಗೋದಿಲ್ಲ, ಸಿಲಿಂಡರ್ನ ಅಭಾವ ಇದೆ ಅನ್ನುವಂಥ ಕಾರಣಕ್ಕೆ ಈ ಬೇಗ ನಾವು ಸ್ಟಾಕ್ ಮಾಡಿ ತಂದು ಇಟ್ಕೊಂಡ್ಬಿಡೋಣ, ಮೊದಲೇ ಬುಕ್ ಮಾಡಿಕೊಂಡು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಆ ಬಗ್ಗೆ ಏನಾದರೂ ಚಿಂತನೆ ಮಾಡಿ ಮನೆಯವ್ರಿಗೆ ದುಂಬಾಲು ಬಿದ್ದು ಮೊದಲು ಸಿಲಿಂಡರ್ ತಂದು ಬಿಡಿ, ಬುಕ್ ಮಾಡಿಬಿಡಿ, ಅಥವಾ ನೀವೇ ಅಲ್ಲಿ ಹೋಗಿ ಏಜೆನ್ಸಿಗೆ ಹೋಗಿ ತೊಗೊಂಬಂದ್ಬಿಡಿ ಅಂತ ಏನಾದರೂ ಹೇಳಿದ್ದುಂಟಾ ಮನೇಲಿ? ಇಲ್ಲ ಸರ್, 2 ಸಿಲಿಂಡರ್ ಇದೆ. ಓಕೆ, ಒಂದು ಮುಗಿತಾರೆ 10 ದಿವಸನೇ ಬುಕ್ ಮಾಡ್ಕೋತೀವಿ. ಇನ್ನೊಂದು 1 ತಿಂಗಳಂತೂ ಟೈಮ್ ಇರುತ್ತೆ. ಓಕೆ, ಅಂದರೆ ಇನ್ನೂ ನೀವು 1 ತಿಂಗಳು 2 ತಿಂಗಳು ಟೈಮ್ ಇದೆ ನಿಮ್ಗೆ ಇನ್ನೊಂದು ಸಿಲಿಂಡರ್ ಎಕ್ಸ್ಟ್ರಾ ಇರೋದ್ರಿಂದ. ಬಹುಶಃ ಈಗ ಇರೋ ಸಿಲಿಂಡರ್ ಇನ್ನೂ ಖಾಲಿ ಆಗಿಲ್ಲ, ಹಾಗಾಗಿ ಸದ್ಯ ಇನ್ನೂ ಒಂದು 2 ತಿಂಗಳು ಏನು ತೊಂದರೆ ಆ ಚಿಂತನೆಯೂ ಇದೆ. ಒಂದ್ಸಲ ಏನಾದ್ರು ಅಕಸ್ಮಾತ್ ಖಾಲಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಸಿಗದಿದ್ರೆ ಅಂತ. ಅಲ್ಲ, ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದರೆ ಈಗ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ನಮಗೆ ಸಪ್ಲೈ ಆಗೋ ತಡ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಬಹುಶಃ ತಡ ಆಯಿತು ಅಂತಂದಾಗ ಇದು ಖಾಲಿ ಆಗ್ತಾ ಬಂದಿರುತ್ತೆ, ಅದು ನಮಗೆ ತಕ್ಷಣಕ್ಕೆ ಸಿಗೋದಿಲ್ಲ ಅಂತಂದಾಗ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಸಿಲಿಂಡರ್ ಆದಷ್ಟು ಬೇಗ ಬೇಕೇ ಬೇಕು ಅನ್ನುವಂಥ ಒಂದು ಒತ್ತಡದಲ್ಲಿ ಇರ್ತೀವಿ. ಆ ಪ್ರೆಷರ್ ಹೇಗೆ ನಿಭಾಯಿಸ್ತೀರಿ ಅಂತ ದಿವ್ಯ ಅವರು? ಬಹುಶಃ ಈಗಾಗಲೇ ಇದನ್ನು ನಾನು ಒಳಪಟ್ಟೆ ಕೂಡ ಸರ್. ಯಾಕಂದರೆ ಈ ಒಂದು ವಾರಿಂದ ಇದು ಆಗ್ಬೋದು ಅನ್ನೋ ಒಂದು ಮುಂದಾಲೋಚನೆಯಿಂದ ನಾವೇನು ಮಾಡಿದ್ವಿ, ಸಿಲಿಂಡ್ರ್ ಇದಕ್ಕೇನೆ ಏಜೆನ್ಸಿಗೆ ಹೋಗಿ ಈಗ ಒಬ್ಬರಿಗೆ ಸಿಲಿಂಡರ್ ಕನೆಕ್ಷನ್ ತೊಗೊಂಡಾಗ 2 ಸಿಲಿಂಡರ್ ಕೊಡೋ ಪಾಸಿಬಿಲಿಟೀಸ್ ಇದೆ ಒಂದೇ ಹೆಸರಿಗೆ. ಅದರಲ್ಲಿ ಇವಾಗಂತೂ ಕೊಡ್ತಾನೆ ಇಲ್ಲ, ಈಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. 2 ಕನೆಕ್ಷನ್ ತೊಗೊಂಡ್ಬಿಟ್ರೆ 1+1 ಯಾವಾಗಲೂ ಎಮರ್ಜೆನ್ಸಿಗೆ ಇದ್ದೇ ಇರುತ್ತೆ ಅವ್ರು ಹೇಳಿದಾಗ. ಇನ್ನೊಂದೇನೆಂದರೆ ಈಗ ಬಹುಶಃ ಪರಿಸ್ಥಿತಿ ಬದಲಾಗಿದೆ, ಹೊಸ ಕನೆಕ್ಷನ್ ತುಂಬ ದೂರದ ಮಾತಾಗಿದೆ. 2ನೇ ವಿಚಾರ ಏನಂದರೆ +1 ಸಿಲಿಂಡರ್ ಏನು ಎಕ್ಸ್ಟ್ರಾ ತೊಗೋಬೇಕು ಅನ್ಕೋತೀವಿ, ಅದು ಇವಾಗ ಆಗ್ತಾನೇ ಇಲ್ಲ, ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಮುಂಚಿತವಾಗಿಯೇ ಇದನ್ನೆಲ್ಲ ಪ್ಲ್ಯಾಂಡಾಗಿ ಈ ಡೇಟ್ಸ್ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಯಾವಾಗ ನಾವು ತೊಗೋತಾ ಇದ್ದೀವಿ, ನಮ್ಮ ಬಳಕೆ ನಮಗೆ ಗೊತ್ತಿರುತ್ತೆ, ಎಷ್ಟು ತಿಂಗಳು ಒಂದ್ಸಲ ಇದು ಖಾಲಿ ಆಗ್ತಾ ಇದೆ ಮತ್ತೊಂದು ಅಂತ. ಸೊ ಹಾಗಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಆ ರೀತಿಯಲ್ಲಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಯುದ್ಧದ ಆ ಹೊರೆ ಸಾಮಾನ್ಯ ವರ್ಗದ ಮೇಲೆ ಬೀಳ್ತಾ ಇರುವಂಥ ಬಹುದೊಡ್ಡ ಹೊರೆ, ಅಂದರೆ ಆ ಯುದ್ಧದಿಂದಾಗಿ ಬೀಳ್ತಾ ಇರುವಂಥ ಬಹುದೊಡ್ಡ ಹೊರೆ. ಅಂದರೆ ಈಗ ಏನೊಂದು ಕಡೆ ಸರ್ಕಾರದ ವೈಫಲ್ಯ ಕೂಡ ಇದಕ್ಕೆ ಕಾರಣ ಅಂತ ಅನಿಸ್ಬಿಡುತ್ತಲ್ವ? ಯಾಕೆಂದರೆ ಅಲ್ಲೆಲ್ಲ ಯುದ್ಧ ಆಯಿತು ಅಂತಂದಾಗ ತಮಗೆ ಇಲ್ಲಿ ಪೂರೈಕೆ ಆಗುವಂಥ ಗ್ಯಾಸ್ ಒಂದು ಅಭಾವ ಸೃಷ್ಟಿಯಾಗುತ್ತೆ, ಸಿಲಿಂಡರ್ನ ಅಭಾವ, ದರ ಏರಿಕೆ ಆಗುತ್ತೆ. ಇದೆಲ್ಲವೂ ಕೂಡ ಮೊದಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಇದನ್ನು ಸಮರ್ಥವಾಗಿ ನಿಭಾಯಿಸಬೇಕಾದಂಥ ಸರ್ಕಾರದ ಒಂದು ಫೈಲ್ಯೂರ್ ಅಥವಾ ವೈಫಲ್ಯ ಅಂತ ಹೇಳ್ತೀರಾ? ಕಂಪ್ಲೀಟ್ ಆಗಿ ಅದನ್ನ ಹೇಳಲಿಕ್ಕಾಗಲ್ಲ. ಮಹಿಳೆಯರ ಮೇಲೆ, ಅಡುಗೆ ಮನೆ ಮೇಲೆ ಬಿಡೋದು. ಹೌದು ಭಾಗಶಃ ಖಂಡಿತ ಅದು ಹೌದು ಅಂತಾನು ಹೇಳಬೇಕಾಗತ್ತೆ. ಯಾಕಂದರೆ ಯಾವಾಗ ಇದು ಈ ಮಟ್ಟಿಗೆ ಒಂದು ವಾರ್ ಅನ್ನೋದು ಒಂದಿನ 2 ದಿನದ್ದು ಕಾಂಪ್ರಮೈಸಿಂಗ್ ಸ್ಟೇಜಲ್ಲಿ ಇಲ್ಲ, ಮತ್ತು ಅದು ತುಂಬ ಅನ್ಕೊಂಡಿದ್ದ ಮಟ್ಟಿಗಿಂತ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದಾಗ ನಾವೇನು ಮಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಎಷ್ಟು ಜಾಗೃತಿ ಇದೆ, ನಾವೆಷ್ಟು ಇನ್ಸ್ಟಾಕ್ ರೆಡಿ ಆಗಿದ್ದೀವಿ ಈ ಥರದ ಒಂದು ವಾರ್ಗೆ ಅಂತ ಹೇಳಿ ನಾವು ಮೊದಲಿಗೆನೆ ನಾವು ಸ್ವಲ್ಪ ಮುಂಚಿತವಾಗಿ ಪ್ಲ್ಯಾಂಡ್ ಆಗಿದ್ದಿದ್ರೆ ಬಹುಶಃ. ಯಾಕಂದರೆ ನಾನು ಏನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರು ಯಾವ ರೀತಿ ಇರುತ್ತೆ ಅನ್ನುವಂಥ ನಾವು ನೋಡ್ತಿರ್ತೀವಿ.
ಸೊ ಆ ಟೈಮಲ್ಲಿ ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನುವಂತೆ ಆಗ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು, ಪಾಲಿಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ, ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಹೋಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಈಗ ನಮಗೂ ಈ ಸಿಲಿಂಡರ್ ಅಭಾವದ ವಿಚಾರದಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸೊ ಅಂಥ ಪರಿಸ್ಥಿತಿ ಈಗ ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧ ಅದರ ಒಂದು ಹೊರೆ ಬೀಳುತ್ತಾ ಇದೆ. ಸೊ ಆಗ ಸರ್ಕಾರ ಬಹುಶಃ ಇದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಏನಾದರೂ ದೂರದೃಷ್ಟಿ ಇಟ್ಕೊಂಡು ಏನಾದರೂ ಕ್ರಮ ತೆಗೆದುಕೊಂಡಿದೆ. ಬಹುಶಃ ಇವತ್ತು ಸಿಲಿಂಡರ್ಗಳ ಅಭಾವದಿಂದಾಗಿ ಅದು ವಾಣಿಜ್ಯ ಸಿಲಿಂಡರ್ ಇರಬಹುದು ಅಥವಾ ಅಡುಗೆ ಮನೆ ಬಳಸುವಂಥ ಸಿಲಿಂಡರ್ ಇರಬಹುದು, ಅಭಾವ ಸೃಷ್ಟಿ ಆಗ್ತಾ ಇರಲ್ಲ ಅಂತ ಅನಿಸುತ್ತೆ ಅಂತ. ಹೌದು, ಮತ್ತು ಅದಲ್ಲದೆ ಇದು ಬಿಟ್ಟರೆ ಸಿಲಿಂಡರ್ ಒಂದೇ ನಮ್ಮಲ್ಲಿ ಡಿಪೆಂಡೆನ್ಸಿ ತುಂಬ ಲಾರ್ಜ್ ಸ್ಕೇಲಲ್ಲಿ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ವಾಟ್ ಈಸ್ ದ ಸಬ್ಸ್ಟಿಟ್ಯೂಟ್, ಏನು ಬೇರೆ ಏನಿದೆ ಪರ್ಯಾಯ ವ್ಯವಸ್ಥೆ ಏನಿದೆ ಅಂತ ಹೇಳಿ ನಾವು ಇಷ್ಟೊತ್ತಿಗಾಗಲೇ ನಾವು ತಯಾರಿ ತೊಗೋಬೇಕಿತ್ತು. ಒಂದು ನೀವು ಹೇಳ್ದಂಗೆ ಸೋಲಾರ್ ಪ್ಯಾನಲ್ಸು, ಇನ್ನೊಂದು ಬಯೋಗ್ಯಾಸ್ ಅನ್ನೋದು ತುಂಬ ಈಗ ಸಾಕಷ್ಟು ಅದರಲ್ಲಿ ರಿಸರ್ಚ್ ಮಾಡಿ ಒಳ್ಳೆ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿರೋ ಒಂದಷ್ಟು ಉದಾಹರಣೆಗಳು ಕೂಡ ಇದೆ. ಸೊ ಬಹುಶಃ ಈ ಥರದ ಪರ್ಯಾಯವಾದ ವ್ಯವಸ್ಥೆಗಳನ್ನ ಮಾಡಿ ಅದ್ರ ಬಗ್ಗೆ ಹೆಚ್ಚು ಮಾನ್ಯತೆ ಕೊಟ್ಟಿದೆ, ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.